ದುಷ್ಟಶಕ್ತಿಗಳು ಗ್ರಾಮದ ಒಳಗಡೆ ಬರಬಾರದೆಂದು ಆಯುಧ ಹಿಡಿದು ಗ್ರಾಮದ ಸೀಮೆಗೆ ಹಾಲೆರೆಯುವುದು ಎಂದು ಅಂದನವಾಡ ಉಳ್ಳಗಡ್ಡಿ ಹೇಳಿದರು. ಯಲಬುರ್ಗಾ ಪಟ್ಟಣದ ಶ್ರೀ ಗ್ರಾಮದೇವತೆ ಜಾತ್ರೆ 5 ದಿನಗಳಲ್ಲಿ ದೇವಿಯ ಜಾತ್ರೆ ಭಾರಿ ಸಂಭ್ರಮದಿಂದ ನಡೆಯಿತು. ಇಂದು ಕೊನೆಯ ದಿನದಂದು ಎಲ್ಲ ಯುವಕರು ಹಿರಿಯರು ಮಡಿಹುಡಿಯಿಂದ ಸ್ನಾನ ಮಾಡಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಣ್ಣಿನ ಮಡಿಕೆಯಲ್ಲಿ ಹಾಲು ಹಾಕಿಕೊಂಡು ನಮ್ಮ ಯಲಬುರ್ಗಾ ಸೀಮೆಯ ಸುತ್ತಮುತ್ತಲೂ ಹಾಲು ಎರೆಯುತ್ತೇವೆ ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಯುವ ಮುಖಂಡರಾದ ಶಿವಕುಮಾರ್ ಭೂತೆ ಮಾತನಾಡಿ, ಭೂಮಿ ತಾಯಿಗೆ ಹಾಲು ಹಾಕುವುದರಿಂದ ಮಳೆ ಬೆಳೆ ಚೆನ್ನಾಗಿ ಬರಲೆಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತೇವೆ ಮತ್ತು ಆಯುಧ ಹಿಡಿದು ಹೋಗುವುದರಿಂದ ದುಷ್ಟಶಕ್ತಿಗಳು ದೂರವಾಗ್ತವೆ ಎಂದು ಹಿಡಿದುಕೊಂಡು ಹೋಗುತ್ತೇವೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷ ಅಂಬರೀಶ್ ಹುಬ್ಬಳ್ಳಿ, ಸಂಗಣ ತೆಂಗಿನಕಾಯಿ, ದಾನನಗೌಡ ತೊಂಡಿಹಾಳ್, ಬಸಪ್ಪ ಕಂಬಾರ್, ವಿರೂಪಾಕ್ಷಿ ಗಂಧದ, ಅಮ್ರಪ್ಪ ಕಲಬುರ್ಗಿ, ಮಲ್ಲೇಶ್ ಗೌಡ, ಶರಣಬಸಪ್ಪ ದಾನಕೈ, ದೊಡ್ಡಯ್ಯ ಗುರುವಿನ ಹಾಗೂ ಶ್ರೀ ಗ್ರಾಮದೇವತೆಯ ಯಲಬುರ್ಗಾ ಭಕ್ತರೆಲ್ಲರೂ ಭಾಗವಹಿಸಿದರು. ಯಾವ ತರಹದ ಅಹಿತಕರ ಘಟನೆಗಳನ್ನು ಆಗದಂತೆ ಹಿರಿಯರು ತಾವೆಲ್ಲರ ಮಕ್ಕಳು ಬಂದಿರ್ತಾರ ಅವರೆಲ್ಲರಿಗೆ ಸಹಕಾರ ಕೊಟ್ಟು ಒಳ್ಳೆ ರೀತಿ ಯಾವ ತರ ಇದು ತಾವೆಲ್ಲರೂ ಶಾಂತ ರೀತಿಯಿಂದ ಆಡಳಿತ ಬಂದ್ರೆ ಆ ಸೇವೆಯನ್ನು ತೃಪ್ತಿ ಆಗುತ್ತೆ. ನಾವು ಆಡಳಿತದಂತ ಭೂಮಿ ತಾಯಿ ನಮಗ ಅನ್ನ ಆಯುರ್ವೇದಕ್ಕೆ ಸುಖ ಸಿರಿ ಸಂಪತ್ತು ಎಲ್ಲ ಊರಿನ ಸರ್ವ ಧರ್ಮ ಜನಾಂಗಕ್ಕೆ ಮಾಡ್ತಾ